ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನಿವತ್ತು ಚಿಕನ್ ಚಾಪ್ಸ್ ರೆಸಿಪಿ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ ನಂತರ ಇದಕ್ಕೆ ಒಂದು 4-5 ಪೀಸ್ ಚಕ್ಕೆ, ಒಂದು 6 ಪೀಸ್ ಲವಂಗ, ಒಂದು 2 ಪೀಸ್ ಏಲಕ್ಕಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಸಹ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ನೀವು ಇನ್ನೂ ಹೆಚ್ಚಿಸ್ಕೋಬೋದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1.5 ಇಂಚಷ್ಟು ಶುಂಠಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಸಣ್ಣ ಈರುಳ್ಳಿನ ರಫಾಗಿ ಚಾಪ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು, ನಂತರ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಎಲ್ಲರೂ ಅಡುಗೆ ಮಾಡ್ತಾರೆ, ಬಟ್ ಮಾಡೋ ವಿಧಾನಗಳು ಬೇರೆ ಇರುತ್ತೆ. ಇದು ನಾನು ಮಾಡ್ತಾ ಇರೋ ವಿಧಾನ ಅಷ್ಟೇ. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತಲ್ಲ, ಆ ಥರ ಇದು ನನ್ನ ಓನ್ ಸ್ಟೈಲ್. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನು ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಮತ್ತು ಗಸಗಸೆ ಇಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್ಸ್. ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ. ಈ ಕಲರ್ಗೆ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ನಂತರ ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಅರ್ಧ ಈರುಳ್ಳಿ ಸೇರಿಸ್ಕೊಳ್ತಿದ್ದೀನಿ. ನೀವು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಯಾಕಂದರೆ ನಾವು ಆಲ್ರೆಡಿ ಗ್ರೈಂಡಿಂಗಿಗೂ ಈರುಳ್ಳಿ ಹಾಕಿದ್ದೀವಿ. ನಿಮಗೆ ಆಪ್ಷನಲ್ ಇದು. ಬೇಡ, ನಿಮಗೆ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಅರ್ಧ kg ಚಿಕನ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಸಹ ಸೇರಿಸ್ತಿದ್ದೀನಿ. ಸೊ ಚಿಕನ್ ಹಾಕಿದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಎರಡನ್ನೂ ಸಹ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡ ನಂತರ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬರೀ ಹಾಗೆ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಬೇಗ, ತುಂಬ ಕ್ವಿಕ್ಕಾಗುತ್ತೆ. ಆ್ಯಂಡ್ ಇದು ಮಸಾಲನೂ ಅಷ್ಟೇ, ಲೈಕ್ ಫ್ರೈ ಮಾಡ್ದಲೇ ಸಹ ಡೈರೆಕ್ಟು ಗ್ರೈಂಡ್ ಮಾಡಿ ಹಾಕ್ಬೋದು. ಆ ಟೇಸ್ಟೇ ಬೇರೆ ಥರ ಬರುತ್ತೆ. ನಾವು ಫ್ರೈ ಮಾಡಿ ಹಾಕಿದ್ರೇ ಟೇಸ್ಟ್ ಬೇರೆ ಥರ ಬರುತ್ತೆ. ಸೊ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲ ಪೇಸ್ಟ್ ಹಾಕಿದ ನಂತರ ನಾನು ಫಸ್ಟಿಗೆ ನೀರು ಹಾಕಲ್ಲ. ಫಸ್ಟ್ 1 ನಿಮಿಷಗಳ ಕಾಲ ಹಾಗೆ ಇದನ್ನು ಚಿಕನ್ ಜೊತೆ ಫ್ರೈ ಮಾಡ್ಕೊಳ್ತೀನಿ. ಸೊ ಅದರಲ್ಲಿರೋ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಯಾವುದೇ ರೀತಿ ಹಸಿ ವಾಸನೆ ಅಷ್ಟು ಇರೋಲ್ಲ. ಬಟ್ ಆದರೂ ಚಿಕನ್ ಜೊತೆ ಫಸ್ಟ್ ಮಸಾಲಾನ ಹಾಗೆ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಕಂಬೈನ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನೋಡ್ತಿದ್ದೀರಲ್ಲ, ಸೈಡೆಲ್ಲ ಆಯಿಲ್ ಬರ್ತಿದೆ. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸಹ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡ ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನು ಅಷ್ಟೇ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು. ಲೈಕ್ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಇದನ್ನು ಸಿಂಪಲಾಗಿ ಕ್ವಿಕ್ಕಾಗೂ ಇರುತ್ತೆ ಆ್ಯಂಡ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಕಸೂರಿ ಮೆಥಿ ಹಾಕಿ 2 ಮಿನಿಟ್ಸು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಸೊ 2 ಮಿನಿಟ್ಸ್ ಆದಮೇಲೆ ನೀಟಾಗಿ ಇದು ಎಲ್ಲ ಚೆನ್ನಾಗಿ ಕಂಬೈನ್ ಆಗಿರುತ್ತೆ ಆ್ಯಂಡ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ನಮ್ಮ ರೆಸಿಪಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.